ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಗಾರೆ ಕೆಲಸಕ್ಕೆ ಹೋಗಿದ್ದ ವ್ಯಕ್ತಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಮನಕಲಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಕ್ರಾಸ್ ಬಳಿ ಮಾರ್ಚ್ 21ರಂದು ನಡೆದ ಭೀಕರ ಅಪಘಾತ ಇದೀಗ ಮತ್ತೊಂದು ಜೀವ ಬಲಿ ಪಡೆದಿದೆ. ತಾಲೂಕಿನ ರಾಗಿಮಾಕಲಹಳ್ಳಿ ಗ್ರಾಮದ ನಿವಾಸಿ 46 ವರ್ಷದ ಶ್ರೀನಿವಾಸ್ ಅವರು ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಗಾರೆ ಕೆಲಸ ಮುಗಿಸಿಕೊಂಡು ಊರಿಗೆ ವಾಪಸ್ ಬರ್ತಾ ಇದ್ದ ವೇಳೆ ಮಹೇಂದ್ರ ಬೊಲೆರೋ ವಾಹನದ ಡಿಕ್ಕಿಯಿಂದ ಈ ಅಪಘಾತ ಸಂಭವಿಸಿತ್ತು. ಬೈಕ್ ಹಿಂಬದಿ ಕುಳಿತಿದ್ದ ಶ್ರೀನಿವಾಸ್ ಅವರಿಗೆ ತಲೆ ಹಾಗೂ ದೇಹಕ್ಕೆ ಗಂಭೀರ ಗಾಯಗಳಾಗಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶ್ರೀನಿವಾಸ್ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಸಾವನ್ನಪ್ಪಿದ್ದಾರೆ. ಈ ಘಟನೆ ಕುಟುಂಬದವರಲ್ಲಿ ದುಃಖದ ವಾತಾವರಣವನ್ನು ನಿರ್ಮಿಸಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಅಪಘಾತ ಮಾಡಿದ್ದ ಮಹೇಂದ್ರ ಬೊಲೆರೋ ಅಲ್ಲಿಂದ ಪರಾರಿಯಾಗಿತ್ತು. ಆದರೆ ಪೊಲೀಸರು ಸಿಸಿಟಿವಿ ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಪ್ರಕಾರ ವಾಹನವನ್ನು ಪತ್ತೆ ಹಚ್ಚಿ ಹಿಡಿದು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಗಾರೆ ಕೆಲಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದ ವ್ಯಕ್ತಿ ದುರಂತ ಅಂತ್ಯ ಕಂಡಿರುವುದು ದುಃಖಕರ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ನಡೆದ ವ್ಯಕ್ತಿಯ ಅನುಮಾನಾಸ್ಪದ ಸಾವಿಗೆ ಇದೀಗ ಟ್ವಿಸ್ಟ್ ದೊರೆತಿದ್ದು, ಪತ್ನಿಯೇ ಪತಿಯ ಸಾವಿಗೆ ರೂವಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ಮಾರ್ಚ್ 27ನೇ ತಾರೀಕು ಶುಕ್ರವಾರ 45 ವರ್ಷದ ಶಿವಕುಮಾರ್ ಆಲಿಯಾಸ್ ಸಾದಿಕ್ ಬಾಷಾ ಎಂಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಆರೋಪಿಗಳು ಅಂದರ್ ಆಗಿದ್ದಾರೆ. ಪತ್ನಿಯೇ ಪತಿಗೆ ಮುಹೂರ್ತ ಇಟ್ಟು ತನ್ನ ಸ್ನೇಹಿತರನ್ನ ಕರೆಸಿ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಏನೂ ತಿಳಿಯದ ರೀತಿಯಲ್ಲಿ ಇದ್ದ ಪತ್ನಿ ರೇಷ್ಮಾಳನ್ನು ವಶಕ್ಕೆ ಪಡೆದು ಪೊಲೀಸರು ಅವರ ಸ್ಪೆಷಲ್ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯಾಂಶ ಹೊರಬಂದಿದೆ. ಪ್ರೀತಿಸಿ ಮದುವೆಯಾಗಿದ್ದ ಪತಿ ಶಿವಕುಮಾರ್ ಆಲಿಯಾಸ್ ಸಾದಿಕ್ ಬಾಷಾ ರೇಷ್ಮಾಳಿಗೋಸ್ಕರ ಸಾದಿಕ್ ಬಾಷಾ ಆಗಿ ಪರಿವರ್ತನೆಯಾಗಿದ್ದ. ಇನ್ನು ಈತ ನಿತ್ಯ ಮನೆಗೆ ಕುಡಿದುಕೊಂಡು ಬಂದು ಗಲಾಟೆ ಮಾಡ್ತಾ ಇದ್ದ ಮತ್ತು ಸಂಸಾರದಲ್ಲಿ ವೈಮನಸ್ಸು ಉಂಟಾಗಿ ಇತರೆ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಪತಿಯನ್ನೇ ಕೊಲೆಗೈದ ಪತ್ನಿ ರೇಷ್ಮಾ ಮತ್ತು ಶಾರುಖ್ ಸೇರಿದಂತೆ 4 ಜನ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಎಲ್ಲಿ ಬಂದರೆ ನಿಂದೇನು ಕೆಲಸ ಆಗಿದೆ? ನೀನೇನು ಕೆಲಸ ಮಾಡ್ತೀರಿ? ಹೆಂಗೆ ಬಂದ್ರಿ ನೀವು? ಯಾವ ಕಡೆ ನೋಡಿ? ಅಲ್ಲೇ ಇದ್ರಲ್ಲಿ ಇಷ್ಟೊತ್ತು ಕೇಸ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದನ್ನು ಬೇಸಿಕ್ಲಿ ಅರ್ಲಿ ಮಾರ್ನಿಂಗ್ ಪೊಲೀಸ್ಗೆ ಒಂದು ಫೋನ್ ಬಂದಿದೆ 7:30 8 ಗಂಟೆ ಟೈಮಲ್ಲಿ ಕಿ ಮನೆಯಲ್ಲಿ ಯಾರಾದ್ರದ್ದು ಡೆತ್ ಆಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸಿಂದ ಬಂದಿದೆ, ವೈಫ್ದು ಕಿ ಹಸ್ಬೆಂಡು ಡೆತ್ ಆಗಿದೆ. ಅಲ್ಲಿ ಹೋಗುವಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಹಸ್ಬೆಂಡ್ ನಾವು ಕೇಳಿದ್ದೀವಿ ಏನಾಯಿತು. ಅವರು ಈ ಥರ ತಿಳಿಸಿದ್ದಾರೆ ನಮಗೆ ಕಿ ಇವರು ರಾತ್ರಿ ಇಲ್ಲಿ ಬಂದು ಕುಡಿದು
ಬಂದು ಮಲಗಿದ್ದಾರೆ. ಆಮೇಲೆ ಬೆಳಿಗ್ಗೆಯಿಂದ ಇದಿಲ್ಲ, ಇವತ್ತು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಈ ಥರ ಹೇಳಿದ್ದಾರೆ ಇವರು. ಆಮೇಲೆ ಸ್ಟಾರ್ಟಿಂಗಿಂದ ಅದು ಅನುಮಾನಾಸ್ಪದ ಥರ ಇತ್ತು. ಸೊ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿ, ಸೀನ್ ಆಫ್ ಕ್ರೈಮ್ ವಗೇರಾ ಆಫೀಸರ್ಸ್ ವಿಸಿಟ್ ಮಾಡಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌಟ್ ಇತ್ತು, ಅವ್ರದ್ದು ವರ್ಜನ್ ಮ್ಯಾಚ್ ಆಗಿಲ್ಲ. ಆ ಬಾಡಿದು ಕೈಗೆ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು, ಮತ್ತು ಬಾಡಿ ಮೇಲೆ ಕೂಡ ಬೇರೆ ಬೇರೆ ಇಂಜುರೀಸ್ ಇತ್ತು, ಮತ್ತು ಏನು ಎವಿಡೆನ್ಸ್ ವಗೇರಾ ಡಿಸ್ಟ್ರಾಯ್ ಮಾಡಿದ್ದಾರೆ ಆ ಥರದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ಸತತವಾಗಿ ಎಫರ್ಟ್ಸ್ ಮಾಡಿ ಆಮೇಲೆ ಇವ್ರದ್ದು ಇಂಟರೋಗೇಷನ್ ಮಾಡಿ ಆಮೇಲೆ ನಮಗೆ ಗೊತ್ತಾಯಿತು ಅವ್ರದ್ದು ವೈಫ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಆಗ್ತಾಯಿತ್ತು. ಸೊ ವೈಫ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ, ದೋಣೆ ವಗೇರಾಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಅವ್ರಿಗೆ ಈ ಥರ ಹೊಡೆದಿದ್ದಾರೆ. ಈ ಕಾರಣ ಇಂಜುರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ರಾತ್ರಿ 1:32 ಅರೌಂಡ್. ಬಟ್ ಇವರು ಯಾವುದು ಕಾರಣಕ್ಕೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಿಲ್ಲ, ಮತ್ತು ಪೊಲೀಸ್ಗೆ ಬೆಳಿಗ್ಗೆ ಈ ಥರ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಹುಡುಗರು ಬಂದಿತ್ತು, ಈ ಲೇಡಿದು ಬ್ರದರ್ ಮತ್ತು ಅವರ ಫ್ರೆಂಡ್ಸ್. ಲೇಡಿಗೆ ಮತ್ತು ಇವರ ಫ್ರೆಂಡ್ಸ್ಗೆ ಮತ್ತು ಬ್ರದರ್ಗೆ ಎಲ್ಲರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸರ್ ಇವ್ರಿಗೂ ಏನು ಸರ್ ಸಂಬಂಧ? ಹಾಂ, ಇವು ಕೊಲೆ ಮಾಡಿದವ್ರಿಗೂ ಮತ್ತು ಹೆಣ್ಣಿಗೂ ಏನು ಸರ್ ಸಂಬಂಧ? ಅವರು ಹಸ್ಬೆಂಡ್ ವೈಫ್. ಅವ್ರದ್ದು ಅರೌಂಡ್ 10 ವರ್ಷ ಆಗಿದೆ ಮದುವೆ ಆಗಿ. ಇವರು ಬಟ್ ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವೈಫ್ ಮೇಲೆ ಡಿಪೆಂಡೆಂಟ್ ಇತ್ತು. ವೈಫ್ ಏನು ಹೊರಗಡೆ ಕೆಲಸ ಮಾಡ್ತಾ ಇತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಅವ್ರ ಮೇಲೆ ಡಿಪೆಂಡೆಂಟ್ ಇತ್ತು. ಇದೇ ಕಾರಣ ಬಗ್ಗೆ ಒಂದು ರೆಗ್ಯುಲರ್ ಆಗಿ ಗಲಾಟೆ ಆಗ್ತಾಯಿತ್ತು ದುಡ್ಡುಗೋಸ್ಕರ, ಮತ್ತು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬೇರೆ ಕಾರಣ ವಗೇರಾ ಕೂಡ ಇತ್ತು. ಈ ಕಾರಣ ಬಗ್ಗೆ ಇವರು ಕೂಡ ರೆಗ್ಯುಲರ್ ಆಗಿ ಅವ್ರ ಜೊತೆ ಗಲಾಟೆ ಮಾಡಿಕೊಂಡು ಅವರಿಗೆ ಹೊಡೆದಿದ್ದಾರೆ. ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ರೆಗ್ಯುಲರ್ ಗಲಾಟೆ ಕಾರಣ ಬಗ್ಗೆ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇವರು ಪ್ಲ್ಯಾನ್ ಮಾಡಿ ಈ ಥರ ಆಫೀಸ್ ಕಮಿಟ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಿಸುವನಹಳ್ಳಿ ಮೂಲದ ಶಿವಕುಮಾರ್ ಅಲಿಯಾಸ್ ಸಾದಿಕ್ ಬಾಷಾ 20 ವರ್ಷಗಳಿಂದ ನಗರದ ವಿವಿಪುರಂ ಬಡಾವಣೆಯಲ್ಲಿ ವಾಸವಿದ್ದರು. 20 ವರ್ಷಗಳ ಹಿಂದೆ ಈ ಶಿವಕುಮಾರ್ ಹಾಗೂ ರೇಷ್ಮಾ ಪ್ರೀತಿಸಿ ಅಂತರ್ಧರ್ಮೀಯ ವಿವಾಹವಾಗಿದ್ದರು ಮತ್ತು ಶಿವಕುಮಾರ್ ಸಾದಿಕ್ ಬಾಷಾ ಆಗಿ ಪರಿವರ್ತನೆಯಾಗಿದ್ದರು. ಇನ್ನು ಈಗ ರೇಷ್ಮಾ ಕೊಲೆ ಮಾಡಿ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದಾನೆ ಅಂತ ನಾಟಕವಾಡಿದ್ದಳು. ತೀವ್ರ ಗಾಯಗಳಿಂದ ಮೃತಪಟ್ಟಿದ್ದ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆಯ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಬಾಯ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕೊಲೆ ಮಾಡಿರುವ ಬಗ್ಗೆ ರೇಷ್ಮಾ ಬಾಯ್ಬಿಟ್ಟಿದ್ದಾಳೆ. ಕೊಲೆ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದು ಶಾರುಖ್, ಆನಂದ್, ರಾಮು, ಅಕ್ಷಯ್ ಎಂಬ 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸದ ಗ್ರಾಮ ಪಂಚಾಯಿತಿ ಪಿಡಿಒಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಕುಳಿತುಕೊಳ್ಳುತ್ತೇನೆಂದು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒಗೆ ಸೂಚಿಸಿದ್ದೇನೆಂದು ಶಾಸಕ SN ಸುಬ್ಬಾರೆಡ್ಡಿ ಪಿಡಿಒಗಳಿಗೆ ಎಚ್ಚರಿಕೆ ನೀಡಿದರು. ಒಂದು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಹಕ್ಕುಪತ್ರ ರೆಡಿ ಆಗಿರೋದು ಬಾಗೇಪಲ್ಲಿ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ. ಈಗ ಇನ್ನುಳಿದ ಒಂದು 4,000 ಕೂಡ ಜಮೀನು ಕೊಟ್ಟು ಅದನ್ನು ಆಯ್ಕೆ ಮಾಡಿ ಒಂದೇ ಸಲ ಕೊಡೋಣ ತೀರ್ಮಾನ ಮಾಡಿದ್ದೀವಿ. ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸದಲ್ಲಿ ಈ ಕೆಲಸ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳ ಮತ್ತು ಸಿಡಿಪಿಒಗಳ ಸಭೆ ನಡೆಸಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚಿಸಿ ತ್ವರಿತವಾಗಿ ಪರಿಹಾರಕ್ಕೆ ಮುಂದಾಗುವಂತೆ ಸೂಚಿಸಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಡಳಿತ ಅವಧಿ ಮುಗಿದಿದ್ದು ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸುವ ಜವಾಬ್ದಾರಿ ಆಡಳಿತಾಧಿಕಾರಿಗಳ ಹೊಣೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಕೊಳವೆ ಬಾವಿಗಳ ಹಾಗೂ ನೀರು ಶುದ್ಧೀಕರಣ ಘಟಕಗಳ ನಿರ್ವಹಣೆ ಬಗ್ಗೆ ಅಧಿಕಾರಿಗಳಿಂದ ಈಗಾಗಲೇ ಮಾಹಿತಿ ಪಡೆದುಕೊಂಡಿದ್ದೇವೆ. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕು ವ್ಯಾಪ್ತಿಯ 23 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ್ದು ನೀರಿನ ಸಮಸ್ಯೆಯ ಇತ್ಯರ್ಥಕ್ಕೆ ಅಗತ್ಯ ಕ್ರಮಗಳು ತೆಗೆದುಕೊಳ್ಳಬೇಕಾಗಿದೆ. ಕಟ್ಟಡಗಳು ನಿರ್ಮಾಣ ಮಾಡದ ಲೇಔಟ್ನಲ್ಲಿ ಇರುವ ಕೊಳವೆ ಬಾವಿಗಳ ನೀರನ್ನ ತಾತ್ಕಾಲಿಕವಾಗಿ ಗ್ರಾಮಗಳಿಗೆ ಬಳಕೆ ಮಾಡಿಕೊಳ್ಳುವ ವ್ಯವಸ್ಥೆಯ ಜೊತೆಗೆ ಸಾರ್ವಜನಿಕ ಕೊಳವೆ ಬಾವಿಯ ನೀರು ಪೋಲಾಗದಂತೆ ಪಿಡಿಒಗಳು ಅಗತ್ಯ ಕ್ರಮ ಕೈಗೊಳ್ಳಿ ನೀರಿನ ಪ್ರಮಾಣ ಕಡಿಮೆ ಆಗಿರುವ ಕೊಳವೆ ಬಾವಿಗಳನ್ನು ಪಟ್ಟಿ ಮಾಡಿ ರೀಡ್ರಿಲ್ ಮಾಡುವ ವ್ಯವಸ್ಥೆಗೆ ಶಿಫಾರಸು ಮಾಡಿ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಎಂದರು. ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ
ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕು, ಗುಡಿಬಂಡೆ 3 ತಾಲೂಕುಗಳ ಒಂದು PDOಸು ಆಡಳಿತಾಧಿಕಾರಿಗಳ ಜೊತೆ ನಾವು ಸಭೆ ನಡೆಸಿದ್ದೀವಿ. ದಿನ ನಮ್ಮ CO ಅವರು, ಚಿಕ್ಕಬಳ್ಳಾಪುರ CO ಅವರು, ನವೀನ್ ಅವರು ಈ ಸಭೆಗೆ ಬಂದು ಏನೇನು ಕುಡಿಯೋ ನೀರಿಗೆ ಏನೇನು ಪ್ರಾಬ್ಲಮ್ ಇದೆ, ಶುದ್ಧ ಕುಡಿಯೋ ನೀರು ಘಟಕದ ಪ್ರಾಬ್ಲಮ್ ಎಲ್ಲೆಲ್ಲಿದೆ, ಆಶ್ರಯ ನಿವೇಶ ಎಲ್ಲೆಲ್ಲಿ ಕೊಡಬೇಕು, ಎಲ್ಲೆಲ್ಲಿ ನಿವೇಶ ಆಯ್ಕೆ ಮಾಡಬೇಕು, ಸರ್ವೆ ಎಷ್ಟು ಬಾಕಿ ಇದೆ, ಕೂಲಂಕುಷವಾಗಿ ಇವತ್ತು ಸಭೆ ನಡೆಸಿದ್ದೀವಿ. ನಾವೀಗ ಯಾವಾಗ ನಮ್ಮ ಪಂಚಾಯತಿಗಳಲ್ಲಿ ನಮ್ಮ ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ವೋ, ಈ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಅಧಿಕಾರಿಗಳ ಮೇಲೆ ಇರೋದ್ರಿಂದ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಇವತ್ತು ಸಭೆ ಮಾಡಿದ್ದೀವಿ. ಸಭೆಯಲ್ಲಿ ನಾವೆಲ್ಲ ಏನೇನು ಪ್ರಾಬ್ಲಮ್ಸ್ ಎಲ್ಲಿದ್ದೀವಿ ಮತ್ತು 15 ದಿವಸಕ್ಕೊಂದು ಸಭೆಯನ್ನು ಕರೆದು ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗಿರಬೇಕು ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ ಎಲ್ಲ ಒಪ್ಕೊಂಡಿದ್ದಾರೆ. ಒಂದು 46 ಪ್ಲ್ಯಾಂಟ್ ಪ್ರಾಬ್ಲಮ್ಸ್ ಇತ್ತು, ಅವನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಒಂದು 20-30 ಹಳ್ಳಿಗಳಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಇದೆ, ಅದನ್ನೇ ಹೇಳಿದ್ದೀವಿ. ಮತ್ತು ಒಂದು ನಿವೇಶನಗಳು ಹೆಚ್ಚು ಕಮ್ಮಿ ಇನ್ನೂ ಈಗ ನಾವೊಂದು 6 ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟು ಹಕ್ಕುಪತ್ರ ರೆಡಿ ಆಗಿರೋದು ಬಾಗೇಪಲ್ಲಿ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ. ಈಗ ಇನ್ನುಳಿದ ಒಂದು 4,000 ಕೂಡ ಜಮೀನು ಕೊಟ್ಟು ಅದನ್ನು ಆಯ್ಕೆ ಮಾಡಿ ಒಂದೇ ಸಲ ಕೊಡೋಣ ತೀರ್ಮಾನ ಮಾಡಿದ್ದೀವಿ. ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸ ಈ ಕೆಲಸ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್ ಮಾತನಾಡಿ, ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ವ್ಯಾಪ್ತಿಯಲ್ಲಿ ಇರುವ ಗ್ರಾಮಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುವ ಗುರಿ ಹೊಂದಿದ್ದೇವೆ. ಇದರ ಭಾಗವಾಗಿ ತೊಂದರೆಗೆ ಗುರಿಯಾಗಿರುವ ಗ್ರಾಮಗಳಿಗೆ ಖಾಸಗಿ ಕೊಳವೆ ಬಾವಿಯಿಂದ ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನೀರಿನ ಆಸರೆ ಇಲ್ಲದ ಗ್ರಾಮಗಳಲ್ಲಿ ಹೊಸದಾಗಿ ಕೊಳವೆ ಬಾವಿ ಕೊರೆಯುತ್ತೇವೆ ಎಂದರು. ಒಂದು ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್, ಎಲ್ಲೆಲ್ಲಿ ತೊಂದರೆ ಒಳಪಡುವ ಹಳ್ಳಿಗಳಿದೆ ಅಂತ ನಾವು ಅದನ್ನು ಪ್ರತಿ PDOಗಳಿಂದ ಹಳ್ಳಿವಾರು ನಾವು ಅದನ್ನು ಲಿಸ್ಟನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ಸೊಲ್ಯೂಷನ್ಗಳನ್ನೇನಿದೆ, ಒಂದು ಖಾಸಗಿ ಬೋರ್ವೆಲ್ಗಳನ್ನ ಹೈಯರ್ ಮಾಡೋದಿರ್ಬೋದು, ಯಾವುದು ಬೋರ್ವೆಲಲ್ಲಿ ನೀರು ಕಡಿಮೆ ಆಗಿದೆ ಅದನ್ನು ರೀಡ್ರಿಲ್ ಮಾಡಿಕೊಂಡು ಸ್ವಲ್ಪ ಒಳಗಡೆಯಿಂದ ನೀರು ತೆಗೆದಿರ್ಬೋದು, ಅಥವಾ ಟ್ಯಾಂಕರ್ಗಳಿಂದ ಏನೋ ಸ್ವಲ್ಪ ಸಮಸ್ಯೆ ಟೆಂಪರರಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದಿರ್ಬೋದು. ಇದು ಯಾವುದೂ ಆಗಲಿಲ್ಲ ಅಂದರೆ ಕೊನೆ ಪಕ್ಷದಲ್ಲಿ ಹೊಸ ಬೋರ್ವೆಲ್ ಡ್ರಿಲ್ ಮಾಡೋದು. ಸೊ ಈ 4 ವಿಷಯಗಳಲ್ಲಿ ನಾವು ಡೈರೆಕ್ಷನ್ಗಳನ್ನ ಕೊಡ್ತಿದ್ದೀವಿ. ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕಂಡು ಬರ್ತಿದೆ ಅಲ್ಲಲ್ಲೇ ಆ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ತಿದ್ದೀವಿ. ಪ್ರತಿ ವಾರ ಇಡೀ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ನಾವೆಲ್ಲ PDOಗಳೊಟ್ಟಿಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಯಾರೋ ಪ್ಲಾಂಟ್ಗಳಲ್ಲಿ ಸಮಸ್ಯೆ ಆಗಿದೆ, ಯಾರೋ ಪ್ಲಾಂಟ್ಗಳಲ್ಲಿ ತೊಂದರೆಗಳಾಗ್ತದೆ, ಅದನ್ನು ಇಮಿಡಿಯೇಟ್ಲಿ ರಿಪೇರಿಗಳು ಮಾಡ್ತಾ ಇದ್ದೀವಿ. ನಮಗೆ ಮಾಹಿತಿ ಬರ್ತಾ ಇದ್ದ ಹಾಗೆ ನಮ್ಮ PDOರಿಗೆ ನಾವು ಡೈರೆಕ್ಷನ್ ಕೊಟ್ಟು ವಿದಿನ್ 1 ವೀಕ್ ಟೈಮ್ ಒಳಗಡೆ ಎಲ್ಲರೂ ಪ್ಲಾಂಟ್ಗಳು ರಿಪೇರಿಗಳು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ರಾಮಕೃಷ್ಣ, ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ, ಚೇಳೂರು ತಹಸೀಲ್ದಾರ್ ಶ್ವೇತಾ, ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಇಒ ರಮೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ
ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ.
2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ರೈತರ ಪಾಲಿನ ಆಸ್ತಿಯಂತಿದ್ದ ಕುರಿ ಮತ್ತು ಮೇಕೆಗಳನ್ನು ಕಳ್ಳತನ ಮಾಡುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳರ ಜಾಲವನ್ನು ಶ್ರೀನಿವಾಸಪುರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಭೇದಿಸಿ ಖತರ್ನಾಕ್ ಕಳ್ಳರನ್ನು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ರೈತರ ಪಾಲಿನ ಆಸ್ತಿಯಂತಿದ್ದ ಕುರಿ ಮತ್ತು ಮೇಕೆಗಳನ್ನು ಕಳ್ಳತನ ಮಾಡುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳರ ಜಾಲವನ್ನು ಶ್ರೀನಿವಾಸಪುರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಭೇದಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ರೈತರ ಹೊಲ ಹಾಗೂ ಮನೆಗಳ ಬಳಿ ಕಟ್ಟಿದ್ದ ಕುರಿಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡಲಾಗುತ್ತಿತ್ತು. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಶ್ರೀನಿವಾಸಪುರ ಪೊಲೀಸರು ತನಿಖೆ ಚುರುಕುಗೊಳಿಸಿ ಇದೀಗ 3 ಕುಖ್ಯಾತ ಕಳ್ಳರನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರು ತುಮಕೂರು ಜಿಲ್ಲೆಯ ಮೂಲದವರೆಂದು ಗುರುತಿಸಲಾಗಿದ್ದು, ಹನುಮಂತ, ಪ್ರಶಾಂತ್, ಕೆಂಪರಾಜು ಎಂಬ ಆರೋಪಿಗಳನ್ನು ವಶಪಡಿಸಿಕೊಂಡು ಪೊಲೀಸರು ಸುಮಾರು 37 ಕುರಿಗಳು ಮತ್ತು 2 ಮೇಕೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಲಕ್ಷಾಂತರ ರೂಪಾಯಿಗಳಾಗಬಹುದು ಎಂದು ಅಂದಾಜಿಸಲಾಗಿದೆ. ಬಂಧಿತ ಆರೋಪಿಗಳು ಕೇವಲ ಶ್ರೀನಿವಾಸಪುರ ಮಾತ್ರವಲ್ಲದೆ ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರೈತರ ಕಣ್ಣು ತಪ್ಪಿಸಿ ಕುರಿಗಳನ್ನು ಲಾರಿಯಲ್ಲಿ ಸಾಗಿಸಿ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದ್ದು, ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸಿಎನ್ಜಿ ಗ್ಯಾಸ್ ಬಂಕ್ಗಳು ಮುಚ್ಚಿರುವ ಹಿನ್ನೆಲೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಗದೆ ದಿನಗೂಲಿ ಕಳೆದುಕೊಳ್ಳುತ್ತಿರುವ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಂಕ್ ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನು 10 ದಿವಸ ಆಗುತ್ತೆ, ಇನ್ನು 15 ದಿವಸ ಆಗುತ್ತೆ, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಸುಮಾರು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ಹೌದು, ಕೆಲವು ತಿಂಗಳುಗಳಿಂದ ಗಲ್ಫ್ನಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬೇರೆ ದೇಶಗಳಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮಂದಗತಿಯಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ ಇದೀಗ ಆಟೋ ಗ್ಯಾಸ್ ಸಮಸ್ಯೆ ದೊಡ್ಡದಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದ್ದ 2 ಆಟೋ LPG ಗ್ಯಾಸ್ ಬಂಕ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಸಾವಿರಾರು ಮಂದಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತಾಗಿದೆ. 2 ದಿನಗಳಿಂದ ಗೋ ಗ್ಯಾಸ್ ಆಟೋ LPG ಬಂಕ್ ಕ್ಲೋಸ್ ಆಗಿದ್ರೆ, ಇಂದು ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲೂ ಸಹ ಸ್ಟಾಕ್ ಇಲ್ಲದೆ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಗ್ಯಾಸ್ಗಾಗಿ ಬಂಕ್ಗಳತ್ತ ಬರ್ತಿರೋ ಆಟೋ ಚಾಲಕರು ಗ್ಯಾಸ್ ಇಲ್ಲ ಅಂತ ಸುಖ ಸುಮ್ಮನೆ ವಾಪಸ್ ಹೋಗುವಂತಾಗಿದೆ. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ, ಗ್ಯಾಸ್ ಇಲ್ಲ. 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ಮನೆ ಜೀವನ ಮಕ್ಕಳು ಓದಿಸೋಕ್ಕೆ ಬಾಡಿಗೆ ಕಟ್ಟಬೇಕು. ತುಂಬಿಸ್ತಾ ಇದ್ದೀರಾ? ಇಲ್ಲ ಆಗ್ಬಿಟ್ಟು ಅದಕ್ಕೆ ಬಂದೆ. ಇವಾಗ ಫುಲ್ ಇಲ್ಲ ಆಗ್ಬಿಟ್ಟಿದೆ. ಇಲ್ಲ ಎಲ್ಲೂ ಟೌನ್ಗೆ ಹೋಗಿ ಬರ್ಬೋದು ಅಷ್ಟಿದೆ ಅಷ್ಟೇ. ನೆನ್ನೆ 3 ದಿವಸ ಇತ್ತು, ಇವಾಗ ಆಗೋಗ್ಬಿಟ್ಟಿದೆ. ಇಲ್ಲ, ಗ್ಯಾಸ್ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ವೆಂಕಟೇಶ್ ಅಂತ ನನ್ನ ಹೆಸರು ಮಧುಕುಮಾರ್ ಅಂತ. ಒಂದು 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಇವಾಗ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತಿದೆ. ಈಗ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ? ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದ್ರೆ ಹೆಂಗೆ? ಗ್ಯಾಸೇ ಬರ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕ್ ಇಲ್ಲ ಅಂತ ಅಲ್ಲ, ನೆನ್ನೆಯಿಂದ ಸ್ಟಾಕ್ ಇಲ್ಲ ಅಂತ. ಇವತ್ತು ಮಧ್ಯಾಹ್ನ ಆಗಿದ್ರು ಬಂದಿಲ್ಲ ಗ್ಯಾಸು. ಹೆಂಗೆ ನಾವು ಜೀವನ ಮಾಡೋದು? ಇದನ್ನೇ ನಂಬ್ಕೊಂಡು ಆಟೋ ಓಡಿಸ್ತಾ ಇದ್ದೆ. ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಮದು. ಬೇರೆ ಕೆಲಸ ಏನೂ ಇಲ್ಲ.
ಮತ್ತು ಏನೋ ಇದು ಮಾಡೋಕ್ಕೂ ಆಗಲ್ಲ. ನಮ್ಮನ್ನ ಜೀವನನೇ ಇದು, ಆಟ ಓಡಿಸೋದೇ ಜೀವನ. ಇದರಿಂದ ಚೀಟಿಗಳು, ಫೈನಾನ್ಸು, ಮತ್ತು ಸ್ಕೂಲ್ ಮಕ್ಕಳಿಗೆ ಆಹಾರಕ್ಕೆ, ಅವ್ರಿಗೆ ಫೀಸ್ಗಳು, ಮತ್ತು ಜೀವನ ನಡೆಸೋಕ್ಕೆ, ಆಹಾರಕ್ಕೆ, ಊಟಕ್ಕೆ ಇದಾಗುತ್ತೆ. ಅಂಥದ್ರಲ್ಲಿ ನಾವು ಈ ಥರ ಮಾಡಿಬಿಟ್ರೆ 2 ದಿನದಿಂದ ಗ್ಯಾಸ್ ಇಲ್ಲ, ಸ್ಟಾಕ್ ಇಲ್ಲ. ಆ ಭಾಗದಲ್ಲೂ ಇಲ್ಲ, ಈ ಭಾಗದಲ್ಲೂ ಇಲ್ಲ. ಶಶಿಕುಮಾರ್ ಅಂತ, ನಮ್ಮ ಹೆಸರು ಶಶಿಕುಮಾರ್ ಅಂತ. ಇಲ್ಲಿ ಟೋಟಲ್ ಎನರ್ಜೀಸ್ ಮ್ಯಾನೇಜರ್ ನಾವು, ಚಿಕ್ಕಬಳ್ಳಾಪುರ. ನಮಗೆ ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್. ಇರೋ ಸ್ಟಾಕಲ್ಲೇ ನಮಗೆ ಒಂದು 2-3 ದಿನ ಆಗೋದು. ಸುತ್ತಲೇ ಎಲ್ಲರೂ ಬರೋ ಕಾರಣದಿಂದ ನಮಗೆ ಸ್ಟಾಕ್ ಬೇಗ ಖಾಲಿಯಾಗಿದೆ. ಈಗ ನೆಕ್ಸ್ಟ್ ಯಾವಾಗ ಬರುತ್ತೋ ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ. ಬರುತ್ತೋ ಇಲ್ಲ ಅದು ಗ್ಯಾರಂಟಿ ಇಲ್ಲ ಸರ್. ದಿನಕ್ಕೆ ಗ್ರಾಹಕರು ಅಂತ ತುಂಬ ಜನ ಇದ್ದಾರೆ ಸರ್. ಸುಮಾರು ಸಾವಿರಾರು ಆಟೋಗಳಿದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ. ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಕೆಲವರು ಬಾಗೇಪಲ್ಲಿಯಿಂದ ಬಂದು ಇಲ್ಲಿ ವೇಟ್ ಮಾಡಿ ತಿಳ್ಕೊಂಡು ಆಮೇಲೆ ಅವರು ಆಟೋ ಇಲ್ಲೇ ಬಿಟ್ಬಿಟ್ಟು ಬಸ್ಗೆಲ್ಲ ಹೋಗ್ತಾ ಇದ್ದಾರೆ. ವಾಪಸ್ ಹೋಗೋಕ್ಕೂ ಗ್ಯಾಸ್ ಇಲ್ಲ ಅವ್ರ ಹತ್ರ. ಆ ಸಮಸ್ಯೆನೂ ಆಗ್ತಾ ಇದೆ. ಲೋಕಲ್ ಆಟೋಗಳೆಲ್ಲ ಆಲ್ಮೋಸ್ಟ್ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿರುವ ಗ್ಯಾಸ್ ಬಂಕ್ಗಳು ಮುಚ್ಚಿರುವುದು ಆಟೋ ಚಾಲಕರಿಗೆ ತಲೆನೋವಾಗಿದ್ದು ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರಿದೆ. ಗ್ಯಾಸ್ ಇಲ್ಲದೆ ಆಟೋ ಓಡಿಸಲು ಸಾಧ್ಯವಾಗದೆ ಚಾಲಕರು ಉದ್ಯೋಗವಿಲ್ಲದೆ ಕುಳಿತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನ ಆದಾಯದ ಮೇಲೆ ಜೀವನ ಸಾಗಿಸುವ ಆಟೋ ಚಾಲಕರು ಗ್ಯಾಸ್ ಕೊರತೆಯಿಂದ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ LPG ಗ್ಯಾಸ್ ಸರಬರಾಜು ಪುನರಾರಂಭ ಮಾಡಿ ಬಂಕ್ಗಳನ್ನು ತೆರೆಯುವಂತೆ ಆಟೋ ಚಾಲಕರು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಬಂದು ಸುರೇಶ್ ಬಾಬು ಅಂತೇಳಿ, ಮದರ್ ತೆರೆಸಾ ಆಟೋ ನಿಲ್ದಾಣ ಹಾಗೂ ಜೈ ಭಾರತ್ ಆಟೋ ನಿಲ್ದಾಣದ ಹಿರಿಯ ಚಾಲಕನಾಗಿದ್ದೀನಿ. ಮತ್ತು ನಮ್ಮ ಚಾಲಕರೆಲ್ಲರೂ ಈಗ ಆಲ್ರೆಡಿ ನಾವಿದ್ದೀವಿ ನಮ್ಮ ಒಂದು ಸಂಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕಾಗಿ. ನೀವು ಹೇಳಿದಂಥ ಒಂದು ಕ್ವಶನ್ನು ಭಾಳ ಅದು ನೀಟಾಗಿದೆ. ಅದು ಯಾಕಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಮನೆ ಅಡುಗೆ ಅನಿಲನೇ ಕಷ್ಟ ಅಂತೇಳಿ ನಾವು ಅನ್ಕೊತಾ ಇದ್ದೀವಿ. ಆದರೆ ಬರ್ತಾ ಬರ್ತಾ ಇವಾಗ ಏನಾಯ್ತು ಅಂದಾಗ ಆಟೋಗಳಿಗೂ ಸಹ ಇದು ಅನ್ವಯವಾಗ್ತಾ ಇದೆ. ಕಳೆದ 5 ದಿವಸಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ, ಕರ್ನಾಟಕದಾದ್ಯಂತಲ್ಲಿ ಈಗಾಗಲೇ ತುಂಬ ಕಡೆ ಆಟೋಗಳು ನಿಂತೋಗಿದೆ ಗ್ಯಾಸ್ ಇಲ್ದಿರ. ಆದರೆ ನಮಗೆ ಇವಾಗ ಒಂದು 5-6 ದಿವಸಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ 2 ಬಂಕ್ಗಳು ಈಗಾಗಲೇ ಅವರು ಲಾಕೌಟ್ ಮಾಡಿದ್ದಾರೆ ಸರ್. ಅದ್ರ ಸಲುವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಹಲವು ಆಟೋಗಳು ನಿಂತೋಗಿದೆ. ಈಗ 1ನೇ ತಾರೀಕು ಬರ್ತಾ ಇದೆ. EMI ಕಟ್ಟುವಂಥವ್ರು ಎಷ್ಟೋ ಜನ ಇದ್ದಾರೆ. ಅದನ್ನು ಕಟ್ಟೋದು ಹೇಗೆ ಅಂಥೇಳಿ ಇದು ಮಾಡ್ತಾಯಿದ್ದಾರೆ. ಒಂದು EMI ಕಟ್ತಾ ಇದ್ದರೆ ಅವ್ರು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಪರಿಸ್ಥಿತಿಗಳು ಈ ಥರ ಇದೆ. ಮತ್ತು ಫೈನಾನ್ಸಲ್ಲಿ ಎತ್ಕೊಂಡಿರೋವಂಥವ್ರು ಇದ್ದಾರೆ. ಆ ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಸಂಸಾರಗಳು, ಆ ದಿನದಲ್ಲಿ ಸಂಸಾರ ನಡೆಸ್ಕೊಂಥವ್ರು ತುಂಬ ಜನ ಇದ್ದಾರೆ. ಅದ್ರ ಸಲುವಾಗಿ ಈಗ ನಡೀತಾ ಇರುವಂಥ ಯುದ್ಧದ ಪರಿಣಾಮ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಬಹಳವಾದಂಥ ರೀತಿಯಲ್ಲಿ ಕಷ್ಟಗಳು ಸಂಭವಿಸ್ತಾ ಇದೆ. ಈ ರೀತಿಯಾಗಿ ಇನ್ನು ಮುಂದುವರಿಸ್ಕೊಂಡು ಹೋದರೆ ತುಂಬ ಕಷ್ಟ ಆಗ್ತದೆ. ನಾವು ಅದನ್ನು ಈ ರೀತಿಯಾಗಿ ನಾವು ಮೀಡಿಯಾದಲ್ಲಿ ಆದರೂ ಹೇಳ್ಕೊತಾ ಇದ್ದೀವಿ. ಮತ್ತು ನಮ್ಗೆ ಹೇಳ್ಕೊಳ್ಳೋಕ್ಕೆ ಏನೂ ಆಗೋದಿಲ್ಲ. ಈಗ ಇರುವಂಥ ಆಟೋಗಳನ್ನು ಮುಂದೆನೇ ಸುಡಬೇಕಾಗುತ್ತೆ. ಯಾಕಂದರೆ ನಮಗೇನು ಹೊಟ್ಟೆಪಾಡಿಗೆ ಏನೂ ಇರೋದಿಲ್ಲ. ಅದರ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು, ಎಲ್ಲ ಚಾಲಕರ ವತಿಯಿಂದ ಆದಷ್ಟು ಬೇಗ ಈ ಯುದ್ಧಗಳನ್ನು ನಿಲ್ಲಿಸಿ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ, ಏನು ಮೊದಲು ಅಡುಗೆ ಅನಿಲ ಯಾವ ರೀತಿಯಾಗಿ ಟೈಮ್ಗೆ ಬರ್ತಾಯಿತ್ತೋ ಮತ್ತು ಆಟೋ ಗ್ಯಾಸು ಟೈಮ್ ಸಿಗ್ತಾಯಿತ್ತೋ ಅದೇ ರೀತಿಯಲ್ಲಿ ನಮಗೆ ಅನುಕೂಲವಾಗಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ CNG ಗ್ಯಾಸ್ ಬಂಕ್ಗಳು ಮುಚ್ಚಿರುವುದು ಆಟೋ ಚಾಲಕರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ಸಮಸ್ಯೆಗೆ ಶೀಘ್ರ ಪರಿಹಾರ ಅಗತ್ಯವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity.
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ ಶೇಕಡಾ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299.
9845344934. Another number 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಂಚೇನಹಳ್ಳಿ ಪುರಾತನ ಕಲ್ಯಾಣಿಗಳ ಸ್ವಚ್ಛತೆ ಮತ್ತು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ಶ್ರಮದಾನದ ಮೂಲಕ ಪುರಾತನ ಕಲ್ಯಾಣಿಗಳ ಪುನಶ್ಚೇತನ ಅಭಿಯಾನಕ್ಕೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ RN ಬಾಲಕೃಷ್ಣ ಚಾಲನೆ ನೀಡಿದರು. ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಮಂಚೇನಹಳ್ಳಿ ಪಟ್ಟಣದಲ್ಲಿ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ RN ಬಾಲಕೃಷ್ಣ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಮಾರ್ಗದರ್ಶನದಲ್ಲಿ ಜಿಲ್ಲೆಯಾದ್ಯಂತ 2 ತಿಂಗಳ ಕಾಲ ಈ ವಿಶೇಷ ಅಭಿಯಾನ ನಡೆಯಿತು. ಕಲ್ಯಾಣಿಗಳನ್ನು ಕೇವಲ ಸ್ವಚ್ಛಗೊಳಿಸುವುದಷ್ಟೇ ಅಲ್ಲದೆ ಅವುಗಳಿಗೆ ಹೊಸ ರೂಪ ನೀಡುವುದರೊಂದಿಗೆ ಕಲ್ಯಾಣಿಗಳ ಸುತ್ತ ಫೆನ್ಸಿಂಗ್ ಅಳವಡಿಸಿರುವುದು, ಪೇಂಟಿಂಗ್ ಮಾಡುವುದು, ಸುತ್ತಮುತ್ತ ಪಾರ್ಕ್ ನಿರ್ಮಾಣ ಹಾಗೂ ವಾಕಿಂಗ್ ಪಾತ್ಗಳನ್ನು ನಿರ್ಮಿಸುವ ಮೂಲಕ ಪ್ರವಾಸಿಗರನ್ನು ಸೆಳೆಯುವ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸುವುದು, ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಸರ್ಕಾರಿ ಕೆಲಸಗಳ ಜೊತೆಗೆ ಇಂತಹ ಪುರಾತನ ಕಲ್ಯಾಣಿಗಳ ಸ್ವಚ್ಛತೆ ಮಾಡುವುದು ಒಂದು ಪುಣ್ಯದ ಕೆಲಸವಾಗಿದೆ ಎಂದು ಹೇಳಿದರು. ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುತ್ತೇನೆ. ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ ಕೈಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ
ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆ. ಎಲ್ಲೆಂದರಲ್ಲಿ ಕಸ ಬಿಸಾಡದಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಶ್ರಮಿಸುತ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನನ್ನ ನೆರೆಹೊರೆಯವರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮಗಳನ್ನಾಗಿ ರೂಪಿಸಲು ಶ್ರಮಿಸುತ್ತೇನೆ. ಇದೇ ವೇಳೆ ಆರೋಗ್ಯ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸ್ವಚ್ಛತಾ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಮತ್ತು ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಾಜೀರ್, MMT ನ್ಯೂಸ್, ಮಂಚೇನಹಳ್ಳಿ. ಶ್ರೀರಾಮನವಮಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ದೊಡ್ಡಬಳ್ಳಾಪುರ ನಗರದಲ್ಲಿ ಮಾರ್ಚ್ 27ರಿಂದ 3 ದಿನಗಳ ಕಾಲ ನಡೆದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಜನ ಪಾಲ್ಗೊಂಡು ಶ್ರೀರಾಮ ಜಪದಲ್ಲಿ ಮಿಂದೆದ್ದರು. ಶ್ರೀರಾಮ, ಆಂಜನೇಯ, ಡಾಕ್ಟರ್ BR ಅಂಬೇಡ್ಕರ್, ಇಮ್ಮಡಿ ಪುಲಕೇಶಿ, ಶಿವಾಜಿ, ಶಿವನ ಉತ್ಸವ ಮೂರ್ತಿಗಳನ್ನು ನಗರದ ಪ್ರಮುಖ ರಸ್ತೆ, ವೃತ್ತ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಭಕ್ತರು ಪಾಲ್ಗೊಂಡು ರಾಮನಾಮವನ್ನ ಸ್ಮರಿಸಿದ್ದಾರೆ. ಇದೇ ಮೊದಲ ಬಾರಿಗೆ ವಿಶೇಷವಾಗಿ ನಗರದ ಹೃದಯ ಭಾಗ ಹಳೆ ಬಸ್ ನಿಲ್ದಾಣದಲ್ಲಿ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜನರ ಜೈಂಕಾರ ಮುಗಿಲು ಮುಟ್ಟಿತ್ತು. ಹಿಂದೂ ಪರ ಹೋರಾಟಗಾರ ವಾಗ್ಮಿ ಪ್ರಭಂಜನ್ ಸೂರ್ಯ ದಿಕ್ಸೂಚಿ ಭಾಷಣ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ದಕ್ಷಿಣ ಬುಧೇಶ್ವರ ಇಮ್ಮಡಿ ಪುಲಕೆ ಈಶ್ವರ ಮಹಾದೇವರಿಗೆ, ಪವನ ಸುತ ಹನುಮಾನ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ಪ್ರತಿ ವರ್ಷದಂತೆ ಸತತವಾಗಿ 14ನೇ ವರ್ಷ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದಲ್ಲಿ ನಡ್ಕೊಂಡ್ ಬಂದಿದೆ. ಈ ವರ್ಷನೂ ಸಹ ವಿಜೃಂಭಣೆಯಿಂದ ಶ್ರೀರಾಮನವಮಿಯ ಪ್ರಯುಕ್ತ ಶುಕ್ರವಾರ ಶ್ರೀರಾಮನವಮಿ ಮುಗಿತು. 3 ದಿನದ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಇವತ್ತು ಈ ಒಂದು ಶೋಭಾಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ನಮ್ಮ ಭಗತ್ ಸಿಂಗ್ ಇಂದ ಶುರುವಾಗಿ ನಮ್ಮ ತಾಲೂಕು ಆಫೀಸ್ ಸರ್ಕಲ್, ಚೌಕದ ರಸ್ತೆ, ಬಸ್ ಸ್ಟ್ಯಾಂಡ್, ನಮ್ಮ ಪ್ರೀತಿ ವೈನ್ ಸರ್ಕಲ್ ವರೆಗೂ ಎಲ್ಲ ಹೋಗಿ ಸಂಪೂರ್ಣವಾಗಿ ಮುಗಿಸ್ಕೊಂಡು ಗಾಣಿಗರಪೇಟೆ ಒಳಗಡೆ ಹೋಗಿ ಮತ್ತೆ ನಾವು ಪ್ರೀತಿ ವೈನ್ ಸರ್ಕಲ್ ಮುಖಾಂತರವಾಗಿ ಟೋಲ್ ಗೇಟ್ ಸರ್ಕಲ್ ಬಂದು ಮತ್ತೆ ವಾಪಸ್ ತಾಲೂಕು ಆಫೀಸ್ ಸರ್ಕಲ್ ಬಂದು ಹೋಗುವಂಥದ್ದು. ರೂಟ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಪೊಲೀಸ್ ಸಿಬ್ಬಂದಿನೂ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ತಾಲೂಕು ಆಡಳಿತ ಸಹಕಾರವನ್ನ ಕೊಟ್ಟು ಈ ವರ್ಷ ಇನ್ನೂ ವಿಜೃಂಭಣೆಯಾಗಿ ಈ ಒಂದು ಶೋಭಾಯಾತ್ರೆ ಇವತ್ತು ಮುಂದುವರೆದು. ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಮೊದಲನೇದಾಗಿ ರಾಮನವಮಿಯ ಶುಭಾಶಯಗಳು. ರಾಮನವಮಿಯ ಪ್ರಯುಕ್ತ 11 ವರ್ಷದಿಂದ ಏನು ಶ್ರೀರಾಮ ಶೋಭಾಯಾತ್ರೆ ದೊಡ್ಡಬಳ್ಳಾಪುರದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇದರ ವಿಶಿಷ್ಟತೆ ಈ ಸತಿ ಏನು ಅಂದ್ರೆ, ನಿನ್ನೆ ದೀಪಲಕ್ಷ್ಮಿ ಪೂಜೆ ಅಂತ ಒಂದು ಪೂಜೆ ಮಾಡಿಸಿದ್ವಿ. ಅದೆಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅಂತ ಒಂದು ಮಾಡಿದ್ದು. 400ಕ್ಕೂ ಹೆಚ್ಚು ಹೆಣ್ಮಕ್ಳು ನಿನ್ನೆ ಮಾಡಿದ್ದಾರೆ. ಇವತ್ತು ಬೃಹತ್ ಶೋಭಾಯಾತ್ರೆ ನಡೀತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಎಲ್ಲಾರು ಬಂದು ಒಂದು ಸಂಭ್ರಮ ಸಡಗರ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಎಲ್ಲಾರು ಈ ದಿನಕ್ಕೋಸ್ಕರ ವರ್ಷ ಇಡೀ ಕಾಯ್ತೀವಿ. ಯಾಕೆಂದ್ರೆ ನಾವು ಎಷ್ಟೇ ಕೆಲಸ ಇರ್ಲಿ, ಏನೇ ಇರ್ಲಿ, ಒಂದು ಜನಾಂಗ, ಒಂದು ಜಾತಿ ಎಲ್ಲಾನು ಬಿಟ್ಟು ಮಾಡುವಂತದ್ದು ಇದು. ಎಲ್ಲಾ ಹಿಂದೂಗಳು ಬಂದು ಇಲ್ಲಿ ಶೋಭಾಯಾತ್ರೆ ಭಗತ್ ಸಿಂಗ್ ಇಂದ ಶುರುವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಬಂದು ಲಕ್ಷ್ಮೀ ಥಿಯೇಟರ್ ಹಾದಿಯಾಗಿ ಹೋಗಿ
ಎಲ್ಲಾರು ಕುಚಪ್ಪಪೇಟೆ ಹಂಗೆ ಇಸ್ಲಾಂಪುರ ಹೋಗಿ ಮತ್ತೆ ವಾಪಸ್ಸು ಭಗತ್ ಸಿಂಗ್ ಹೋಗುತ್ತೆ. ನಮ್ಮ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೊಡ್ಡಬಳ್ಳಾಪುರ ವತಿಯಿಂದ ಇವತ್ತು ಎಷ್ಟೊಂದು ಕಾರ್ಯಕ್ರಮ ನಡೀತಿದೆ. ಏನ್ ಕಾರ್ಯಕ್ರಮ ಅಂತಂದ್ರೆ ನಮ್ಮ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ನಡೀತಿದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಇವತ್ತು ಏನು ವಿಶೇಷ ಮುಖ್ಯವಾಗಿ ಅಂತ ನಾವು ನೋಡೋದಾದ್ರೆ ಇವತ್ತು ಹೆಲಿಕಾಪ್ಟರ್ ಮುಖಾಂತರ ಶ್ರೀರಾಮನಿಗೆ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡುವಂತದ್ದು ಇವತ್ತಿನ ಒಂದು ತುಂಬಾನೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದಾಗಿರುತ್ತೆ. ಏನಪ್ಪಾ ಇದು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡ್ತಾರೆ ಅನ್ನೋದು ಬೇರೆಯವ್ರಿಗೆಲ್ಲ ನಗು ಅನ್ಬೋದು, ನಮ್ಗೆ ಅದೇ ದೊಡ್ಡ ವಿಷಯ. ಹಿಂದೂಗಳಿಗೆ ನಮ್ಗೆ ಶ್ರೀರಾಮ ಅನ್ನೋದೇ ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಧರ್ಮನ ಕಾಪಾಡಿರುವಂತ ಶ್ರೀರಾಮನಿಗೆ ಆ ಒಂದು ಪುಷ್ಪಗಳ ಮುಖಾಂತರ ಅರ್ಚನೆಯನ್ನ ಮಾಡೋದು ನಮ್ಮ ಹಿಂದುತ್ವಗೆ ಒಂದು ಹೆಸರು ಕೊಡುತ್ತೆ ಅನ್ನೋದು ನಮ್ಮ ಉದ್ದೇಶದಿಂದ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಹೊಸತನದ ಮೂಡ್ಸನ ಅನ್ನೋ ಒಂದು ಕಾರಣದಿಂದ ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಲಿಕಾಪ್ಟರ್ ಮುಖಾಂತರ ನಮ್ಮ ಶ್ರೀರಾಮನಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದೀವಿ. ಈ ವೇಳೆ ಶಾಸಕ ಧೀರಜ್ ಮುನ್ರಾಜು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು, ಆಯೋಜಕರು, ಹಿಂದೂ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಭಗತ್ ಸಿಂಗ್ ಮೈದಾನದಲ್ಲಿ ರಾವಣನ ಪ್ರತಿಕೃತಿಯನ್ನ ದಹಿಸುವ ಮೂಲಕ ಕಾರ್ಯಕ್ರಮ ಅಂತ್ಯಗೊಂಡಿತು. ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಹಿಳಾ 2 ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದ್ದು 26 ಉಮೇದುವಾರರು ಸ್ಪರ್ಧೆಯಲ್ಲಿದ್ದು ದಿನಾಂಕ 5 ಏಪ್ರಿಲ್ 2026 ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 3 ಗಂಟೆವರೆಗೂ ಸಹ ಚುನಾವಣೆ ನಡೆಯಲಿದೆ. 13 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಆಡಳಿತದ ಚುಕ್ಕಾಣಿ ಹಿಡಿಯಲು ಭರ್ಜರಿ ಪೈಪೋಟಿ ಆರಂಭಗೊಂಡಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ನಾಮಪತ್ರ ವಾಪಸ್ ಪಡೆಯಲು ಕೊನೆ ದಿನವಾದ ಮಂಗಳವಾರ ಯಾರು ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆಯಲ್ಲಿ 13 ಸ್ಥಾನಗಳಿಗೆ 26 ಮಂದಿ ಕಣದಲ್ಲಿ ಉಳಿದುಕೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಭಾಸ್ಕರ್ ರೆಡ್ಡಿ ತಿಳಿಸಿದ್ದಾರೆ. ಒಟ್ಟು 13 ಸ್ಥಾನಗಳ ಪೈಕಿ ಸಾಮಾನ್ಯ ವರ್ಗಕ್ಕೆ 7 ಸ್ಥಾನ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ತಲಾ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನ, ಬಿಸಿಎಂಎ ಹಾಗೂ ಬಿಸಿಎಂಬಿಗೆ ತಲಾ 1 ಸ್ಥಾನವನ್ನು ಕಾಯ್ದಿರಿಸಲಾಗಿದೆ. ಏಪ್ರಿಲ್ 5ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಮತದಾನದ ಪ್ರಕ್ರಿಯೆ ನಡೆಯಲಿದ್ದು, ಚುನಾವಣೆಯ ನಂತರ ಮತ ಎಣಿಕೆ ಕಾರ್ಯ ನಡೆಸಿ ಆನಂತರ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಗ್ರಾಮದ ಮುಖಂಡ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ ಅವರು ಚುನಾವಣಾ ಅಖಾಡದಲ್ಲಿ ಪ್ರವೇಶ ಮಾಡಿದ್ದರಿಂದ ಚುನಾವಣೆ ರಂಗೇರುವ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಪಂಚಾಕ್ಷರೆಡ್ಡಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಕುತೂಹಲ ಕೆರಳಿಸಿದೆ. ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ ಕೊತ್ತನೂರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಚುನಾವಣೆ ನಡೆದಿದ್ದು, ಇಂದು ದಿನಾಂಕ 31/3/2026 ನಾಮಪತ್ರ ವಾಪಸ್ ಪಡೆಯಲು ಅಂತಿಮ ದಿನಾಂಕವಾಗಿದ್ದು, ಒಟ್ಟು 13 ಸ್ಥಾನಗಳಿಗೆ ಸಾಮಾನ್ಯ 7, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ವರ್ಗ 1, ಹಿಂದುಳಿದ ವರ್ಗ A1, ಹಿಂದುಳಿದ ವರ್ಗ B1, ಮಹಿಳಾ 2 ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದ್ದು 26 ಉಮೇದುವಾರರು ಸ್ಪರ್ಧೆಯಲ್ಲಿದ್ದು ದಿನಾಂಕ 5 ಏಪ್ರಿಲ್ 2026 ಭಾನುವಾರ ಬೆಳಗ್ಗೆ 9ರಿಂದ
ಸಂಜೆ 3 ಗಂಟೆವರೆಗೂ ಸಹ ಚುನಾವಣೆ ನಡೆಯಲಿದೆ. 13 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್. Yeah.